ಓಕೆ, ತುಂಬಾ ಖುಷಿ ಆಗುತ್ತೆ. ಯಾರು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀರಾ? ಫಸ್ಟ್ ನಂಗೆ ಸಕ್ಕ ಖುಷಿ ಆಗ್ತಿದೆ. ಸೊ ಹೆಸರು ಸಾಗರ್ ಫ್ರಮ್ ಮಂಡ್ಯ. ನಿಮ್ಮ ಡಿಸ್ಕಷನ್ಸ್ ಎಲ್ಲ ಮುಗಿದಾ? 1 ಗಂಟೆಗೆ ಆಕ್ಚುಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು, 4 ಗಂಟೆಗೆ ಸ್ಟಾರ್ಟ್ ಮಾಡಿದೀರಾ. ಇನ್ನ ಡಿಲೇ ಮಾಡೋದ್ ಬೇಡ, ಹೌದಾ? ಸೊ ಈಗ ನಿಮಗೆ ಖುಷಿ ಆಗಿದೆ ಅಂದ್ರೆ, ರೆಸಾರ್ಟ್ ಚೆನ್ನಾಗಿತ್ತು, ಕಾರ್ಯಕ್ರಮ ಚೆನ್ನಾಗಿ ಮೂವಿಂಗ್ ಆಗ್ತಾ ಇದೆ ಅಂದ್ರೆ ಒಂದು ಚಪ್ಪಾಳೆ ಬಳಿ ಮನ್ಸಾರೆ. ಚಪ್ಪಾಳೆ ಮಾಡೋದ್ರಲ್ಲಿ ಕಂಜೂಸರ ಮಾಡಿ ನೀವು ಅದಕ್ಕೆ ಹೋಗಿದ್ದು. ಓಕೆ, ಸೊ ಫಸ್ಟ್ ತುಂಬಾ ಖುಷಿ ಆಗುತ್ತೆ. MD ಸರ್, MD ಇಲ್ಲ ಫುಲ್ ತಪ್ಪಾಗುತ್ತಲ್ಲ, ಸ್ಟೇಜ್ ಇಂದ ಇದೆಲ್ಲ ಅದೆಲ್ಲ ಮತ್ತೆಲ್ಲ ನಿದ್ರೆ ಹೊಡೆದರು. ಹೌದು, ಈ 3 ಹಾಕೋದ್ರೆ ಅವ್ರು ರೆಡಿ ಮಾಡ್ತಾರೆ. ಸೊ ಸೂಪರ್ ಪರಿಚಯ ಮಾಡ್ಕೊಳ್ತಿದ್ದೆ. ಹೆಸರು ಸಾಗರ್ ಫ್ರಮ್ ಮಂಡ್ಯ. ಮಂಡ್ಯ ಪಕ್ಕದಲ್ಲಿ ಮದ್ದೂರು. ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಎಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಇವಾಗ 3.5 ವರ್ಷದಿಂದ ಪ್ಯೂರ್ ನೆಟ್ವರ್ಕರ್ ಆಗಿ ವಿಸ್ಟಾ ವೆಲ್ನೆಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಇಲ್ಲ ಇಲ್ಲ ಆನ್ ಮಾಡಿ ಬ್ರೈಟ್ ಆಗುತ್ತೆ, ಇನ್ನು ಬ್ರೈಟ್ ಆಗುತ್ತೆ, ಕಾಣುತ್ತಲ್ವಾ? ಫಸ್ಟ್ ಅದು ಲೈಟ್ ಆನ್ ಮಾಡಿ ಸರ್. ಸಾಕು ಸಾಕು ಸಾಕು, ಕಾಣುತ್ತಲ್ಲ ಸರ್? ಕ್ಲಿಯರ್? ಹಾ, ಈಗ ಅದು ಡಿಸ್ಟರ್ಬೆನ್ಸ್ ಆಗೋದು ಬೇಡ. ಬಂದಿದೆ ಎಲ್ಲಿಗೋಸ್ಕರ? ಇವಾಗ ಫಸ್ಟ್ MD ಸರ್ ನನಗೊಂದು ಮಾತು ಹೇಳಿದ್ರು ಡೇ 1 ನಲ್ಲಿ. ನೋಡ್ರಿ ಸಾಗರ್, ಡೈಮಂಡ್ ಆಗ ಗಂಟ ಅಷ್ಟೇ ನಿಮ್ ಕೆಲಸ. ಡೈಮಂಡ್ ಆದ್ಮೇಲೆ ಈ ಕುತ್ತಿಗೆನ ಗಟ್ಟಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದನ್ನ ಇವತ್ತು RK ಲೆಜೆಂಡ್ಸ್, RK ಟೀಮ್ ಅವರು ಕುತ್ತಿಗೆನ ಗಟ್ಟಿಗೆ ಇಟ್ಕೊಳ್ಳಿ ಅಂತ ಬಿಟ್ಟು ಡೇ 1 ನಲ್ಲಿ ಹೇಳಿದ್ರಲ್ವಾ? ಇವತ್ತು ಡೈಮಂಡ್ ಕಂಪ್ಲೀಟ್ ಆಯ್ತು. ಪ್ರೂವ್ ಮಾಡಿದ್ದು ಟೀಮ್ ಅಂದ್ರೆ ಅದು RK. ಖುಷಿ ಆಯ್ತು. ಅಲ್ಲಿಂದ ಬರ್ಬೇಕಾದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ MD ಸರ್ ಹೇಳಿದ್ರೆ ನೆನ್ಸ್ಕೊಳ್ತಾ ಇದ್ದೆ ನಾನು. ಅವತ್ತು ಹೇಳಿದ್ರಲ್ಲ ಇವತ್ತು ಪ್ರೂವ್ ಆಗೋಯ್ತು, ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಲೆಜೆಂಡ್ಸ್ಗೆ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ RK ಟೀಮಿನ ಫೌಂಡರ್, ಡಿಸ್ಟ್ರಿಬ್ಯೂಟರ್, ಕಂಪನಿಯ ಟಾಪ್ ಲೀಡರ್, ನಮ್ಮ ಹೀರೋ, ಅಪ್ಕಮಿಂಗ್ ರೂಬಿ ಡೈಮಂಡ್ ರ್ಯಾಂಕ್ ಅಚೀವರ್ ಸಂತೋಷ್ ಸರಿಗೆ ನಾನು ಫಸ್ಟ್ ಪಾಯಿಂಟ್ ತಮ್ಮೆಲ್ಲರಿಗೂ ಸಮೇತ ಈ ಕಾರ್ಯಕ್ರಮಕ್ಕೆ ವಿಸ್ಟಾ ವೆಲ್ನೆಸ್ ಸಂಸ್ಥೆ ಪರವಾಗಿ, ನನ್ನ ಪರವಾಗಿ, ನಮ್ಮ RK ಟೀಮ್ ಲೆಜೆಂಡ್ಸ್ ನ ಪರವಾಗಿ ತಮ್ಮೆಲ್ಲರಿಗೂ ಸಮೇತ ಮನಸ್ಸಿಂದ ಸ್ವಾಗತ. ಇವಾಗ ಚಪ್ಪಾಳೆ ಹೊಡೆದಿಗೆ ಕಂಜೂಸ್ತನ ಮಾಡಬಹುದು ನೋಡಿ. ಇವಾಗ ನೋಡಿ, ನಾವೇ ಇಂಡಿಯನ್ಸ್ ತಾನೆ? ಇಂಡಿಯನ್ಸಾ? ಕನ್ಫ್ಯೂಷನ್ ಇದೆಯಾ? ಎಷ್ಟೋ ಜನ ಸರ್ AC ಹಾಕಿದ್ದೀರಾ, ಚೆನ್ನಾಗಿ ಊಟ ಗೀಟ ಆಗಿದ್ರೆ, ಒಳ್ಳೆ ನಾನ್ ವೆಜ್, ಅದು ಮೈಸೂರಲ್ಲಿ ಒಳ್ಳೆ ಊಟ ಕೊಟ್ಟಿದ್ರು ಗೊತ್ತಾ ಅಲ್ವಾ? ಅದಕ್ಕೆ ನಿದ್ದೆ ಮಾಡ್ತೀನಿ ಸರ್. ನೋಡಿ, ನಾವೆಲ್ಲ ಇಂಡಿಯನ್ಸ್ ಫ್ರೀಯಾಗಿ ನಮ್ಮ ಮಂಡ್ಯದಲ್ಲಿ ಅಂತೀವಿ ಬಿಟ್ಟಿಯಾಗಿ ಅಂತ ಹೇಳಿ. ಬಿಟ್ಟಿಯಾಗಿ ಪುಕ್ಸಟೆಯಾಗಿ ನಾವೇನು ಮಾಡಲ್ಲ, ಹೌದಾನೆ? ಕಾರ್ ಹಾಕೊಂಡು ಚೆನ್ನಾಗಿ ಗೊತ್ತು. ಫ್ರೀಯಾಗಿ ನಾವೇನು ಮಾಡಕ್ಕಿಲ್ಲ. ನಾನು ಯಾಕೆ ಸರ್ ನಿಮ್ಗೆ ಚಪ್ಪಾಳೆ ಕೊಡ್ಬೇಕು, ಹೌದಾನೆ? ಚಪ್ಪಾಳೆ ಹೊಡೆಯಿ ನನಗೆ ಗೊತ್ತು ಇಲ್ಲ. ಮನ್ಸಿಂದ ಚಪ್ಪಾಳೆ ಹೊಡೆದಿದ್ರೆ ಕರೆಕ್ಟ್ ಹೋಗ್ತಾನೆ ಇರಲಿಲ್ಲ. ನೀವು ಚಪ್ಪಾಳೆ ಹೊಡೆಯೋದ್ರಿಂದ ನನಗಲ್ಲ ನಿಮಗ್ ಲಾಭ ಇದೆ, ತಿಳ್ಕೊಳ್ತೀರಾ? ಹೇಳ್ಕೊಡ್ಲಾ? ಈ ಕಾರ್ಯಕ್ರಮ ಮುಗಿಯಕಡೆ ನಾನು ನಿಲ್ಸಲ್ಲ, ತಿಳ್ಕೊಬಿಟ್ರೆ ಈಗ ತಿಳ್ಕೊತೀರಾ? ಸರ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ, ನೀವು ಚಪ್ಪಾಳೆ ಪಟ 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 ಹೊಡಿತಾ ಇದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ಬಾಡಿ ಒಳಗಡೆ ಬ್ಲಡ್ ಇದೆಯಲ್ಲ, ರಕ್ತ, ಹೌದಲ್ಲ? ಆ ರಕ್ತ ಅಡಿಯಿಂದ ಮುಡಿಯವರೆಗೂ ಸಮೇತ ಪರಿಚಲನೆ ಚೆನ್ನಾಗಾಗತ್ತಂತೆ. ಯಾವಾಗ ರಕ್ತ ಪರಿಚಲನೆ ಚೆನ್ನಾಗಾಗತ್ತೋ ಈ BP, ಶುಗರ್, ಹಾರ್ಟ್, ಈ
ಸ್ಟ್ರೋಕ್ ಯಾವುದು ಆಗಲ್ಲ ಅಂತ. ಇನ್ ಕೇಸ್ ಇವಾಗ ಏಜ್ 30 ಇರ್ಬೋದು, 40 ಇರ್ಬೋದು, ಅಥವಾ 50 ಇರ್ಬೋದು. ನಮ್ಮ ಅಡಿಯಿಂದ ಮುಡಿದ ನರಗಳಿದಾವಲ್ಲ, ವೆಸಲ್ಸ್ಗಳು, ಆ ವೆಸಲ್ಸ್ ಅಲ್ಲಿ ಎಲ್ಲೋ ಸಣ್ಣ ನರದಲ್ಲಿ ಏನಾದ್ರು ಬ್ಲಾಕೇಜ್ ಆಗಿರಬಹುದೇನೋ ಗೊತ್ತಿಲ್ಲ ನಮಗೆ. ಕರೆಕ್ಟಾ? ಈಗ ನೀವು ಇಲ್ಲಿ ಕಂಜೂಸ್ ತರ ಮಾಡ್ತೀರಾ, ಚಪ್ಪಾಳೆ ಕೊಟ್ಬಿಟ್ರೆ ಚಪ್ಪಾಳೆ ಹೊಡೆದಾಗ ಪಟ 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 ಹೊಡಿತಾ ಇದ್ದಾಗ ಏನಾಗುತ್ತೆ, ಬ್ಲಡ್ ಫಾಸ್ಟ್ ಮೂವ್ ಆಗುತ್ತಲ್ಲ, ಆಗ ರಪ್ ಅಂತ ಕೊಲೆಸ್ಟ್ರಾಲ್ ಬ್ಲಾಕೇಜ್ ರಿಮೂವ್ ಆಗ್ಬಿಡುತ್ತೆ. ಬೆನಿಫಿಟ್ ಇದೆ. ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನೀವು ಇವಾಗ ಚಪ್ಪಾಳೆ ಕೊಟ್ಟಿಲ್ಲ ಅಂದ್ರೆ ಡಾಕ್ಟರ್ ಹೇಳ್ತಾರೆ 30 ವರ್ಷ 40 ವರ್ಷ 50 ವರ್ಷ ಆದ್ಮೇಲೆ ಸರ್ ಅಥವಾ ಮೇಡಮ್ ನಿಮ್ಗೆ BP ಅವರು ಬಂದಿದ್ದಾರೆ, ಶುಗರ್ ಅವರು ಬಂದಿದ್ದಾರೆ, ಬೆಳಗ್ಗೆ ಮತ್ತೆ ಸಂಜೆ ಪಾರ್ಕ್ ಅಲ್ಲಿ ನಿಂತ್ಕೊಂಡು ಮುಂದೆ ಚಪ್ಪಾಳೆ ಮಾಡ್ಬೇಕು, ಹಿಂದೆ ಬೇಕಾ? ಬೇಡ ತಾನೆ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೆ ಈಗ ಅವಕಾಶ ಸಿಕ್ಬಿಡಿದ್ರೆ ಚಪ್ಪಾಳೆ ಕೊಡ್ತಿರ್ತಾರೆ. ಎರಡನೇ ಲಾಭ ಏನ್ ಗೊತ್ತಾ? ನಾನು ಆಗ್ಲೇ ಹೇಳಿದೆ, AC ಗೀಸಿ ಹಾಕಿದ್ದಾರೆ, 17 ಡಿಗ್ರಿ ಸೆಟ್ ಮಾಡಿ ಇಟ್ಟಿದ್ದಾರೆ. 17 ಡಿಗ್ರಿ ಅಂದ್ರೆ ಈಗ ಡಿಗ್ರಿ ವೇಟ್ ನಿದ್ದೆ ಬರೋ ಜಾಗ. ಕರೆಕ್ಟ್ ಅಲ್ಲ? ಚೆನ್ನಾಗಿ ಊಟ ಗಿಟ ಮಾಡಿರ್ತೀವ, ನಿದ್ರೆ ಬರ್ತಾರಂತೆ. ಸರಿ, ಇಲ್ಲಿ ಬಂದಿರೋದು ಏನಕ್ಕೆ ಮೇಡಮ್? ಏನೋ ವಿಚಾರದಲ್ಲಿ ಹೇಳ್ತಾರಂತೆ, ದುಡ್ಡು ಕೊಟ್ಟು ಬಂದಿದ್ದೀವಿ ನಾವು, ನಿದ್ದೆ ಮಾಡಕ್ ಬಂದಿಲ್ಲ. ಕರೆಕ್ಟ್ ತಾನೆ? ಏನೋ ಹೇಳ್ಕೊಟ್ರೆ ಕಲ್ತ್ಕೊಂಡು ನಾವು ಶ್ರೀಮಂತರಾಗೋ ಅಂತ ಬಂದಿಲ್ಲ ತಾನೆ? ನಿದ್ದೆ ಮಾಡಕ್ಕಂತ ಬಂದಿಲ್ಲ. ನಾವೆಲ್ಲ ಒಳ್ಳೇದ್ ಮಾಡಕ್ ಬಯಸ್ತೀವ, ಕೆಟ್ಟದ್ ಮಾಡಕ್ ಬಯಸ್ತೀವ? ಹೌದ್ ತಾನೆ? ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ಗಳು, ನಿಮ್ಮ ಕೊಲೀಗ್ಸ್ ಕೂತಿದ್ದಾರೆ, ಅವ್ರಿಗೆ ಹಿಂಗ್ ಕಣ್ಣಿಂಗ್ ಆಡ್ಸ್ತಾ ಇರ್ಬೇಕು. ಯಾರಾದ್ರೂ ನಿದ್ದೆ ಮಾಡ್ತಾವ್ರಂದ್ರೆ ಪಟ್ ಅಂತ ಕ್ಲಾಪ್ ಮಾಡಿ. ಇನ್ನೊಬ್ರಿಗೆ ಒಳ್ಳೇದ್ ಮಾಡಿದ್ವಿ, ಎಚ್ಚರ ಮಾಡಿದ್ವಿ, ಇದು ಎರಡನೇ ಲಾಭ. ದೇವ್ರು ನಮ್ಗೆ ಬ್ಲೆಸ್ ಮಾಡ್ತಾನೆ. ಕರೆಕ್ಟಾ? ನೆಕ್ಸ್ಟ್ 3ನೇ ಲಾಭ ಏನಂತ ಹೇಳಿದ್ರೆ ವೆಂಕಟೇಶ್ ಸರ್, ನಾವು ಚಪ್ಪಾಳೆ ಹೊಡಿತಾ 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 ಏನಾಗುತ್ತೆ, ಕೈ ಬಿಸಿ ಆಗುತ್ತೆ. ಕೈ ಬಿಸಿ ಆಗ್ಬಿಟ್ಟು ಕೈ ಕಟ್ತಾ ಬರುತ್ತೆ. ನಡಿ ಸರ್, ಕೈ ಕಟ್ತಾ ಬಂದ್ರೆ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಪಕ್ಕದಲ್ಲೇ ಲಕ್ಷ್ಮಿ ಅಲ್ಲ, ಜೇವ ತಾಂಡ್ಯಾಳ ಲಕ್ಷ್ಮಿ. ಅರ್ಥ ಆಯ್ತಾ ಮೇಡಮ್? ಇವಾಗ ನಿಮ್ಮನ್ನ ನೀವು ಇಷ್ಟ ಪಡೋದೇ ಆದ್ರೆ, ಇಷ್ಟ ನಿಮ್ ಕಂಡ್ರೆ ನಿಜ ಎರಡನೇ ಅಷ್ಟೇ ಎಸ್ತಂತಿದ್ರು. ಈಗ ಯಾರು ಎಸ್ತಂದಿಲ್ಲಲ್ಲ ಅವ್ರಿಗೊಂದು ಆಫರ್ ಇದೆ, 10 ಲಕ್ಷ ಆಫರ್ ಇದೆ. ಯಾರು ಎಸ್ತಂದಿಲ್ಲ ಅವ್ರಿಗೆ 10 ಲಕ್ಷ ಆಫರ್. ಏನ್ ಗೊತ್ತಾ? ಸಿಂಪಲ್ ಇಷ್ಟೇ. ಎಸ್ತಂದಿಲ್ಲ ತಾನೆ ನಿಮ್ಗೆ, ನಿಮ್ಗೆ ಇಷ್ಟ ಇಲ್ಲ ತಾನೆ? ಎಸ್ತಂದಿಲ್ಲ ತಾನೆ? ನಿಮ್ದು ಕಣ್ಣು ಕೊಟ್ರೆ 10 ಲಕ್ಷ ಕೊಡ್ತೀವಿ, ನಿಮ್ದು ಹಾರ್ಟ್ ಕೊಟ್ರೆ 15 ಲಕ್ಷ ಕೊಡ್ತೀವಿ. ನಿಮ್ ಕಡೆ ನಿಮ್ಗೆ ಇಷ್ಟ ಇಲ್ಲ ಅಂತ ಎಸ್ ಅಂತಾನೆ ಅಂದಿಲ್ಲ ಮತ್ತೆ, ಹೌದು ತಾನೆ? ನಿಮ್ ಕಡೆ ನಿಮ್ಗೆ ಇಷ್ಟನಾ? ಇದ್ಯಾಕೆ ಮೊದಲೇ ಬಂದಿಲ್ಲ? ನಮ್ ಇಂಡಿಯನ್ಸ್ ಇದೇ ದೊಡ್ಡ ಪ್ರಾಬ್ಲಮ್. ಅದು ನಮ್ ಕರ್ನಾಟಕದ, ಅದು ನಮ್ಮ ಮಂಡ್ಯದ, ಮೈಸೂರು ಇದೆ ದೊಡ್ಡ ಪ್ರಾಬ್ಲಮ್. ಕರೆಕ್ಟ್ ಅಲ್ಲ? ಸೊ ಮೇಡಮ್, ನಿಮಗೆ ನಿಮ್ಮ ಹಾರ್ಟ್ ಚೆನ್ನಾಗಿರ್ಬೇಕಂದ್ರೆ, ನಿಮ್ಮ ಲಿವರ್ ಚೆನ್ನಾಗಿರ್ಬೇಕಂದ್ರೆ, ನಿಮ್ಮ ಕಿಡ್ನಿ ಚೆನ್ನಾಗಿರ್ಬೇಕಂತ ಹೇಳಿದ್ರೆ, ನೀವು ಚೆನ್ನಾಗಿದ್ರೆ ನಿಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ. ಅವರಿಗೋಸ್ಕರ, ನಿಮ್ಮ ದೇಹಕ್ಕೋಸ್ಕರ ನೀವು ನಿಮ್ಮನ್ನ ಎಷ್ಟು ಲವ್ ಮಾಡ್ತೀರಾ ಈಗ ಪ್ರೂವ್ ಮಾಡುವಂತಹ ಅವಕಾಶ ನಾನು ನಿಮ್ಗೆ ಕೊಡ್ತೀನಿ. ಕೊಡ್ಬೋದಾ? ಈಗ ನಾನು 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 ಸೆಕೆಂಡ್ ಅಲ್ಲಿ ನಿಮಗೆ ಎಷ್ಟು ಜೋರ ಚಪ್ಪಾಳೆ ಕೊಡಬೇಕು ಕೊಡ್ಬೋದು. ಕೊಡ್ತೀರಾ? ಈಗ ಬರೋಣ ಟ್ರೈನಿಗೆ. PPT ಇದಲ್ಲ ಅಂತ ಕಾಣುತ್ತೆ, ನಾನು ಕಳಿಸಿದ್ದೆ ಅದು SOS. ಹಾ ಸರಿ ಸರಿ, ಥ್ಯಾಂಕ್ ಯು. ಸರಿ 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 ಸರ್, ಮಾತಾಡುವ. ಸೀಕ್ರೆಟ್ ಆಫ್ ಸಕ್ಸೆಸ್. ಸರ್, ನೀವು ಡೈಮಂಡ್ ಆದ್ರಿ, ಸೀಕ್ರೆಟ್ ಬೇಕು ತಾನೆ? ಗುಟ್ಟುಗಳು ಬೇಕು ತಾನೆ? ಮಂತ್ರಗಳು ಬೇಕು ತಾನೆ? ಯಾರು ಎಂಟ್ರಿ ಫೀಸ್ ಕೊಡದಿರಾ ಯಾರು ಕೂತ್ಕೊಂಡಿದ್ದೀರಾ? ಸೀಕ್ರೆಟ್ ಸುಮ್ಮನೆ ಸಿಗಲ್ಲ ಮೇಡಮ್. ಸಿಗುತ್ತಾ? ಕೊಟ್ಟಿದ್ದೀರಾ ಮೇಡಮ್? ಹಾಕಿ ಮೇಡಮ್, ಎಲ್ಲ ಕೊಟ್ಟಿದ್ದೀರಾ? ಆಗಿದ್ರೆ ನೋಡಿ, ನಾನು ಹೇಳ, ಆಕ್ಚುಲಿ ನೀವು ದುಡ್ಡು ಕೊಟ್ಟಿಲ್ಲ. ಆಕ್ಚುಲಿ ನೀವಾಗಿ ನೀವೇ ಬಂದು ಕೂತ್ಕೊಂಡಿಲ್ಲ. ಯಾರು ಗೊತ್ತಾ ಬಂದಿರೋದು?
ಇರೋದು ನಿಮ್ಮ ಒಳಗಡೆ ಒಬ್ಬ ಸಾಧಕ ಅಥವಾ ಸಾಧಕಿ ಇದ್ದಾರೆ, ಅವರು ಇಲ್ಲಿ ಕರ್ಕೊಂಡು ಟೀಮಲ್ಲಿ ಇಷ್ಟೊಂದು ಜನ ಇದಾರಲ್ವಾ, ಯಾಕೆ ನೀವೇ ಬಂದ್ಕೊಂಡ್ರಿ? ಕ್ವಶನ್ ಹಾಕೊಂಡಿದ್ದೀರಾ? ಯಾಕೆ ಬಂದ್ರಿ? ಹಾಯ್ ನಾನೇ ಬಂದೆ. ಅಯ್ಯೋ ಸಾಲ ತಗೊಂಡೋ ಗೊತ್ತಿಲ್ಲ, ಏನ್ ತಗೊಂಡೋ ಗೊತ್ತಿಲ್ಲ, 7,000 ರೂಪಾಯಿ 7,000 ರೂಪಾಯಿ ಕೊಟ್ಟು ಇವತ್ತು ಇಲ್ಲಿ ಗಂಟ ಬಂದು ಕುತ್ಕೊಂಡಿದ್ದೀನಿ ಅಂದ್ರೆ, ಓಹೋ ಆಕ್ಚುಲಿ ನಾನ್ ಬಂದಿಲ್ಲ, ನನ್ನ ಒಳಗಡೆ ಒಬ್ಬ ಸಾಧಕ ಇದ್ದಾನೆ, ಅವನು ಹೇಳ್ತಿದ್ದಾನೆ ನೀನು ಅಚೀವರು, ನೀನು ವಿನ್ನರ್, ನೀನು ಹೋಗು ಕಲ್ತ್ಕೋ ಅಂತೇಳಿ ಅವನು ನಿಮ್ಮ ಮೇಲೆ ಕರ್ಕೊಂಡು ಕೂರಿಸಿರೋದು. ಹೌದಾ ಅಲ್ವಾ? ಹೌದಾನೆ? ಜೋರ ಚಪ್ಪಳೆ ಬಿಡಿ. ನಿಮ್ಮ ಒಳಗಡೆ ಸಾಧಕ ಇದ್ದಾನಲ್ಲ, ಸಾಧಕ ಅಥವಾ ಸಾಧಕಿನ ಈಗ ಹೊರಗಡೆ ತರೋ ಕಾರ್ಯಕ್ರಮ ಅಂದ್ರೆ ಈ ಮೊದಲ ಹೆಜ್ಜೆ. ಇನ್ಮೇಲಿಂದ ಕಂಪ್ನಿಯಲ್ಲಿ ಮೊದಲ ಹೆಜ್ಜೆ ಆಗೋದೇ ಬೇರೆ ತರ. ಇವತ್ತು ನೀವು ಬಂದಿರೋ ಲಕ್ಕಿ ನೀವು ಅಕ್ಷಯ್. ನೀವು ಮೋಸ್ಟ್ 2-3 ಮೊದಲ ಹೆಜ್ಜೆ ಕೇಳಿರ್ಬೋದೇನೋ, ಆದ್ರೆ ಇವಾಗಿಂದ ಆಗುತ್ತೆ ಗೊತ್ತಾ? ಮೊದಲ ಹೆಜ್ಜೆ ಆಗ್ತಿದೆ ಗೊತ್ತಾ? ಇದಾಗ್ತಿರೋದು ಇನ್ನೊಂದು ಡಿಫ್ರೆಂಟ್ ಆಗಿ ಆಗ್ತಾ ಇದೆ. ಎಲ್ಲರೂ ಕಲಿಯಲೇಬೇಕು, ಎಲ್ಲರೂ ಕರೋಡ್ಪತಿ ಆಗ್ಲೇಬೇಕು. ಆ ತರ V-Star ವೆಲ್ನೆಸ್ ಅಂತ ಪ್ಲಾನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಕೂಡ ಅಷ್ಟೇ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಪ್ಲೈನ್ V-Star ಕರೆದಾಗ ನೆಗೆಟಿವ್, ನಾನು ಭಾರಿ ನೆಗೆಟಿವ್. ಇದೆಲ್ಲ ಎಲ್ಲನಾಗುತ್ತೆ, ಇದೆಲ್ಲ ಎಲ್ಲನಾಗುತ್ತೆ ಅಂತ ಫುಲ್ ನೆಗೆಟಿವ್. ಆಯ್ತಾ? ಆದ್ರೆ ನನ್ನ ಸಾಧಕ ಇದ್ದ, ನನ್ನ ಇದ್ರ ಒಂದು ಕಾರ್ಯಕ್ರಮ ಕರ್ಕೊಂಡು ಕೂರಿಸಿದ್ರು ಬೆಂಗಳೂರಲ್ಲಿ. JP ಕಾಡಿಯಲ್ ಅಂತ ಹೋಟೆಲ್, JP ಸೆಲೆಸ್ಟಿಯಲ್ ಅಂತ ಹೋಟೆಲ್. ಆ ಹೋಟೆಲ್ ಅಲ್ಲಿ MD ಸರ್ ಬರೋ ಪ್ರೋಗ್ರಾಮ್ ಅದು. MD ಸರ್ ಬಂದ್ರೆ ನನಗೆ MD ಯಾರು ಗೊತ್ತಿಲ್ಲ, ಕಂಪನಿ ಗೊತ್ತಿಲ್ಲ, ಜಸ್ಟ್ ಹಣ್ಣದ ಮೇಲೆ ಒಂದು ಫೇಸ್ ವ್ಯಾಲ್ಯೂ ಮೇಲೆ ದುಡ್ಡು ಕೊಟ್ಟು ಲಾಗಿನ್ ಆಗಿ ಹೋಗಿದ್ದೀನಿ. ಅವ್ನು ಹೆಂಗ್ ಗೊತ್ತ ಡೆಲಿಟ್ ಮಾಡಿದ್ದು? ನಾನು ಹೇಳಿದ್ರೆ ಅಣ್ಣ ಶೂಗೆ ಆಗ್ಬೇಕು, ಈ ಫುಲ್ ಆರ್ ಮಾಡ್ಬೇಕು, ಇನ್ಶರ್ಟ್ ಮಾಡ್ಬೇಕು, ನಾ ಬರಲ್ಲ. ಅವ್ರು ಹೆಂಗೋ ತಲೆ ಮಾಡಿದ್ರು, ಮಗ ಒಳ್ಳೆ 5 ಸ್ಟಾರ್ ಹೋಟೆಲ್, ಒಳ್ಳೆ ನಾನ್ ವೆಜ್ ಸಾಕಾಗಿರುತ್ತೆ ಕಣ, ಒಳ್ಳೆ ಊಟ ಕೊಡ್ತಾರೆ, 5 ಸ್ಟಾರ್ ಹೋಟೆಲ್ ಕಣ, ನಿನ್ ಮೀಟಿಂಗ್ ಕೇಳಕ್ ಬೇಡ, ಒಳ್ಳೆ ಊಟ ಮಾಡಕ್ಕೆ ಅಲ್ಲಿ ಸ್ಟೇ ಆಗಲ್ವಾ? ನನಗೆ ಈ ತರ ಮೋಟಿವೇಶನ್ ಮಾಡಿ ಕದಿದ್ದು. ಆಯ್ತಾ? ನಾನು ಹೆಂಗೋ ಮಾಡಿ ದುಡ್ಡು ಅರೇಂಜ್ ಮಾಡಿ ಕೊಟ್ಟು ಹೋಗಿದ್ದು. ಅವತ್ತು ನಾನು ಹತ್ರ ಒಂದು ವಿಡಿಯೋ ಇದೆ, ನಿಮ್ಗೆ ಪ್ಲೇ ಮಾಡ್ತೀನಿ. ಲಾಸ್ಟ್ ಅಲ್ಲಿ ನಾನು ಫುಲ್ ಡ್ರೆಸ್ ಕೂಡ ಹಾಕಿಲ್ಲ, ಹಿಂಗ್ ಮಡ್ಸಿದೀನಿ. ಅದು ಹಿಂಸೆ ಕೊಟ್ಟು, ಮಗ ಇದು ದುಡ್ಡು ಟ್ರೈನಿಂಗ್ ನೀನ್ ಹಾಕೊಳ್ಳೇಬೇಕು ಅಂತ ಜೀನ್ಸ್ ಪ್ಯಾಂಟ್ ಮೇಲೆ ಫಾರ್ಮಲ್ ಶರ್ಟ್ ಹಾಕೊಂಡು ಮಡ್ಸಿಕೊಂಡಿದ್ದೆ. ಆಯ್ತಾ? ಸೊ ಶೂನು ಕೂಡ ಅವತ್ತು ಮೆಜೆಸ್ಟಿಕ್ ಅಲ್ಲಿ ತಗೊಂಡಿದ್ದೆ, ಸಿದ್ದು ಸರ್ ನಾನಿಬ್ರು. ಓಕೆನಾ? ಸೊ ಅವತ್ತು ಕುತ್ಕೊಂಡು ಎಲ್ಲ ಟ್ರೈನಿಂಗ್ ಕೇಳಿದೆ. ಟ್ರೈನಿಂಗ್ ಕೇಳಿದ್ಮೇಲೆ ನಂದೇ ಸ್ವಂತ ಡ್ಯಾನ್ಸ್ ಕ್ಲಾಸ್ ನಡೆಸಿದೆ. ಮೊದಲು ಹಿಂದೆ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೆ. ಆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಪೇರೆಂಟ್ಸ್ ಬರ್ತಾರೆ ಗೊತ್ತಾ? ನನ್ನ ಸ್ಟೂಡೆಂಟಿನ ಮದರ್ ಫಾದರ್, ಅವ್ರ ಹತ್ರ ಮಾತಾಡಕ್ಕೆ ನನ್ಗೆ ಬರಲ್ಲ. ಅವ್ರ ಹತ್ರ ಮಾತಾಡಕ್ಕೆ ಅಂತಾನೆ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡಿದ್ದಾರೆ, ಭರತ್ ಅಂತ ಹೇಳ್ಬಿಟ್ಟು, ಯೋಗ ಟೀಚರ್ ಅವರು. ಭರತ್ ಮಾಸ್ಟ್ರೆ, ನೀವು ಯೋಗನ ಹೇಳ್ಕೊಡ್ಬೇಕು, ಮತ್ತೆ ಪೇರೆಂಟ್ಸ್ ಗಳ ಹತ್ರ ದುಡ್ಡು ಕಲೆಕ್ಷನ್ ಮಾಡೋದು ಹತ್ರ ಮಾತ್ರ ನಿಮ್ದೇ ಕೆಲಸ. ಇನ್ ಮಿಕ್ಕಿ ನನ್ ಕೆಲಸ, ಡ್ಯಾನ್ಸ್ ಹೇಳ್ಕೊಳ್ಳೋದು ನನ್ನ ಕೆಲಸ, ಮಕ್ಕಳ ಡ್ಯಾನ್ಸ್ ಹೇಳ್ಕೊಂಡಿದ್ದೀನಿ. ನಾನು ಯಾರು ಮಾತಾಡಕ್ಕೆ ನನಗೆ ಹೆಂಗ್ ಮಾತಾಡೋದು ಅಂತ ಗೊತ್ತಾ? ಶೈ ನನಗೆ ನಾಚಿಕೆ, ನನಗೆ ಆಗಲ್ಲ ಅಂತ ಬಿಟ್ಟು ಅವತ್ತು MD ಸರ್ ಸ್ಪೀಚ್ ಕೇಳಿ ಈ ತರ ಟ್ರೈನಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಫೀಡ್ಬ್ಯಾಕ್ ಯಾರಿಗೆ ಕೊಡ್ಬೇಕು ಅಂತ ಅನ್ಸುತ್ತೆ, ಸ್ಟೇಜ್ ಮೇಲೆ ಬರ್ಬೋದು ಅಂತ ಕರೆದ್ರು. ನಾನು ಹೆಂಗ್ ಓದೇ ಗೊತ್ತಿಲ್ಲ, ಒಬ್ಬರು ಸ್ಟೇಜ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸ್ಟೇಜ್ ಅಲ್ಲಿ ನಿಂತ್ಕೊಂಡ್ಮೇಲೆ ಇನ್ಸುಲಿನ್ ಹರೀಶ್ ನಾವು ಅವರೆಲ್ಲ ಇದ್ರು, ಅವರೆಲ್ಲ ಮಾತಾಡ್ತಿದ್ರು. ನೆಕ್ಸ್ಟ್ ನನಗೆ ಮೈಕ್ ಕೊಡ್ತಾರೆ. ನಾನು ಯೋಚನೆ ಮಾಡ್ಕೊಂಡು ನಾನು ಯಾಕೆ ಬಂದೆ, ನಾನು ಬಂದ್ಬಿಟ್ಟಿದ್ದೀನಿ ಆ ಸ್ಟೇಜ್ ಮೇಲೆ, ನನಗೆ ಮೈಕ್ ಸಿಗುತ್ತಾ? ಹಾರ್ಟ್ ಹೊಡ್ಕೋತಿದೆ, ಏನ್ ಮಾತಾಡ್ ನನ್ಗೆ ಗೊತ್ತೇ ಆಗ್ತಿಲ್ಲ. ನಾನು ಎದ್ದು ನಿಂತ್ಕೊಂಡಿದ್ದೀನಿ ಸ್ಟೇಜ್ ಮೇಲೆ, ಏನ್ ಮಾತಾಡೋದು? ಅವತ್ತು ಮೈಕ್ ಸಿಕ್ಕಿದೆ ಸರ್ ಮೇಡಮ್. ಆ ವಿಡಿಯೋ ಇವತ್ತು ನನ್ನ ಹತ್ರ ಇದೆ. ಅವತ್ತು ನಾನು ಮಾತಾಡಿದ್ದೀನಿ. ಆಕ್ಚುಲಿ ನಾನು ಇವತ್ತು ಅರ್ಥ ಆಗಿತ್ತು. ಅವತ್ತು ನಾನು ಹೋಗಿಲ್ಲ, ನನ್ನ ಒಳಗಡೆ ಒಬ್ಬ ಸಾಧಕ ಇದ್ದ, ಅವ್ನು ಎದ್ದೋಗಿ ನಿಂತ್ಕೊಂಡಿದ್ದ, ಅವತ್ತು ಮಾತಾಡಿದ್ದಾನೆ. ಇಲ್ಲ ಸರ್ ನಾನು ಮಾಡೇ ಮಾಡ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇಷ್ಟು ವಿಚಾರ ಇದೆ ನನಗೆ ಗೊತ್ತಿರಲಿಲ್ಲ, ಸೊ ನಾನು ಗೆಲ್ತೀನಿ ಸರ್, ನಾನು ಆಲ್ರೆಡಿ ಕೋಟ್ಯಾಧಿಪತಿ ಆಗಿದ್ದೀನಿ, ಅಷ್ಟು ಖುಷಿ ಆಗಿದೆ, ನಾನು ಮಾಡ್ತೀನಿ ಸರ್, ನಾನು ಮಾಡೇ ಮಾಡ್ತೀನಿ ಸರ್ ಅಂದ್ಬಿಟ್ಟು ಡೇ 1 ಅಲ್ಲಿ ಮಾತಾಡಿದ್ದೆ. ಸರ್ ಆ ಒಂದು ಕಾರ್ಯಕ್ರಮ ನನ್ನ ಬಲಾವಣೆ ಮಾಡ್ತು, ನನ್ನೊಳಗಡೆ ಇರುವಂತಹ ಸಾಧಕನ ಹೊರಗಡೆ ತೆಗಿತು ಆ ಕಾರ್ಯಕ್ರಮ. ಇವತ್ತು ಡೈಮಂಡ್ ಆಗಿ ನಿಮ್ ಕಣ್ಣು ಮುಂದೆ ನಿಂತ್ಕೊಂಡಿದ್ದೀನಿ, 1/2 ಕೋಟಿ ಕಾರ್ ಹೊಡೆದಿದ್ದೀನಿ. ಅಪ್ಪ ಮಾಡೋದು ಏನ್ ಕೆಲಸ? ಗಾರೆ ಕೆಲಸ. ಒಬ್ಬ ಗಾರೆ ಕೆಲಸದವ್ರ ಮಗ. ಈಗ ಇವತ್ತು ನಾನು ಎಲ್ಲಿಂದ ಬಂದೆ ಗೊತ್ತಾ? ಸೊ ಚಿಕ್ಕಮಗಳೂರಿಂದ ಬಂದೆ. ನಿನ್ನೆ ಎಲ್ಲಿದೆ ಅಂದ್ರೆ ಉಡುಪಿಲಿದ್ದೆ. ಉಡುಪಿಯಲ್ಲಿ ನಮ್ಮ ಗಿರೀಶ್ ಸರ್ದು ಮೀಟಿಂಗ್ ಇತ್ತು, ಇದೇ ತರ ಮೊದಲ ಹೆಜ್ಜೆ ಕಾರ್ಯಕ್ರಮ. ಅದು ಮೊನ್ನೆ ಶಿವಮೊಗ್ಗದಲ್ಲಿ ಇತ್ತು. ಆಯ್ತಾ? ಅದರಿಂದ ನಾವು ಮಾಡ್ತೀವಿ ಮೈಂಡ್ಸೆಟ್ ಮಿಸ್ಟೇಕ್ ಅಂತ ಮೈಸೂರಲ್ಲಿ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಸರ್ ಹೆಂಗ್ ತಿನ್ನಾಡ್ತಾ ಇದೀನಿ ಅಂತ ಹೇಳಿದ್ರೆ, ಒಬ್ಬ ಗಾರೆ ಕೆಲಸದವ್ರ ಮಗ ಆಡಿ ಕಾರಿಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು, ನಮ್ಮಪ್ಪ ಕೊಡ್ತಾರ ಡೀಸೆಲ್ಗೆ ಪೆಟ್ರೋಲ್ಗೆ? ಸಾಕಾಗುತ್ತೆ ಹೋಗ್ಲಿ. 2 ಕಾರ್ ಅಂತ ಇರೋದು, ಒಂದೇ ಕಾರ್ ಇಲ್ಲ, 2 ಕಾರ್ ಇದೆ ನನ್ನ ಹತ್ರ. ಇದೇ V-Star ಇಂದ ಸಂಪಾದನೆ ಮಾಡಿರೋದು. ಹೆಂಗ್ ಸರ್? ನನ್ನೊಳಗೆ ಸಾಧಕ
ಎದ್ದು ಬಂದಿದ್ದಕ್ಕೆ ಅವತ್ತು ಇವತ್ತು ನನಗೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ನಿಮಗೆ ಸಿಕ್ಕಿಲ್ವಾ? ಈಗ ನಿಮ್ಮೊಳಗಡೆ ಸಾಧಕ ಇಲ್ವಾ? ಸರ್ ಕಷ್ಟಪಟ್ಟರೆ ಗೊತ್ತಿಲ್ಲ, ಸಾಲ ಮಾಡಿದ್ರೆ ಗೊತ್ತಿಲ್ಲ, ಏನಾರು ಮಾಡಿ ನನ್ನ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ದುಡ್ಡು ಕೊಟ್ಟು ಬಂದು ಕುತ್ಕೊಂಡಿದ್ದಾರೆ. ಇದು ಸರ್ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರ್ದು. ಸರ್ ನಾನೊಂದು ಹೇಳ್ತೀನಿ, ನಾವು ಬರ್ಬೇಕಾದ್ರೆ ತಾಯಿ ಗರ್ಭದಿಂದ ಹೊರಗಡೆ ಬರ್ತೀವಲ್ವಾ, ಏನಾದ್ರು ಹೊತ್ಕೊಂಡ್ ಬರ್ತೀವ? ಝೀರೋ, ಏನೋ ತರಲ್ಲ. ಹೌದಾನೆ? ತಿರ್ಗಾ ಇಲ್ಲಿಂದ ಹೋಗ್ಬೇಕಾದ್ರೆ ಝೀರೋ. ಚಿನ್ನ ಇಷ್ಟಾದ್ರು 100 ಕೋಟಿ ಎದ್ಕೊಂಡು ಹೋಗ್ತೀವ? ಏನ್ ಎತ್ಕೊಂಡೋಗಲ್ಲ. ಆದರೆ ಈ 2 night 3 days ಈಗ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಗೊತ್ತಾ, ಇವಾಗ ನಾವು ಕಲಿತೀವಿ ಗೊತ್ತಾ, ಇದೇ ಜೀವನ. ಈ ಜೀವನ ಮೇಡಮ್, ಈ ಜೀವನ ಸುಮ್ನೆ ಆಂಜನೇಯ ತರ ಮಗ ಹಿಂಗ್ ಮಾಡ್ಕೊಂಡು ಆಯ್ತಾ ಮಾತಾಡೋದೇನ್ ಮಾತಾಡ್ತೀಯ ನೋಡೋಣ ಅಂತ ಕೂತ್ಕೋಬೇಡಿ. ಕಲ್ತ್ಕೊಳ್ಳಿ. ಕಲ್ತ್ಕೊಂಡು ನಂತರ ನೀವು ಸಮೇತ ಡೈಮಂಡ್ ಆಗಿ ಇಷ್ಟವಾಗಿ ಅವಕಾಶ ಇದೆ. ಆಗ್ಬೋದಾ ಸರ್ ಮೇಡಮ್? ನಿಮಗೆ ಖುಷಿ ಆದಾಗ ಚಪ್ಪಾಳೆ ಕೊಡ್ತಾನೆ ಇರ್ಬೇಕು ಅಷ್ಟೇ. ನನಗೆ ಏನು ಕೇಳಲ್ಲ, ಖುಷಿ ಆದಾಗ ಚಪ್ಪಾಳೆ ಕೊಡ್ತಾನೆ ಇರ್ಬೇಕು. ಖುಷಿ ಆಗಕ್ ಬಂದ್ರೆ ಆಗ್ಬೋದು. ಡ್ಯಾನ್ಸ್ ಮಾಡಕ್ ಬಂದ್ರೆ ಡ್ಯಾನ್ಸ್ ಮಾಡೋದು, ಲೇಡೀಸ್ ಜೆಂಟ್ಸ್ ಡ್ಯಾನ್ಸ್ ಮಾಡ್ಬೋದು. ಅನ್ಬೋದು. ಸರಿ ಆಯ್ತು, ಇಲ್ಲಿ ನೀವು ಅನ್ಲಿಲ್ಲ, ಇಲ್ಲಿ ನೀವು ಓದಲಿಲ್ಲ, ಡ್ಯಾನ್ಸ್ ಮಾಡಿಲ್ಲ, ಕೂಗಾಡಿಲ್ಲ, ಎಂಜಾಯ್ ಮಾಡಲಿಲ್ಲ, ಸುಮ್ಮನೆ 7,000 ಕೊಟ್ಟಿದ್ರಿ, ಟ್ರೈನಿಂಗ್ ಬಂದಿದ್ರಿ, ಹಿಂಗ್ ಕುತ್ಕೊಂಡಿದ್ರಿ, ಕಲ್ತ್ಕೊಂಡ್ರಿ, ಬರ್ತ್ಕೊಂಡ್ರಿ, ಓದ್ರಿ. ಮನೆಗೆ ಹೋದ್ಮೇಲೆ ಲೇಡೀಸ್ ತುಂಬಾ ಜನ ಇದ್ದೀರಾ, ಅಡುಗೆ ಮಾಡ್ತಾ ಇರ್ತೀರಾ, ನಿಮ್ಮ ಹಸ್ಬೆಂಡ್ ಏನಂತ ಹೇಳ್ತಾರೆ? ನೀವೀಗ ನೋಡ್ತಾರೆ ರಿಮೋಟಿಗೆ ಎಷ್ಟು ಬರ್ತಾರೆ ಅವ್ರು ತಾನೆ. ಸರಿ ಅಡುಗೆ ಮಾಡಿದ್ರೆ ಡ್ಯಾನ್ಸ್ ಗಿನ್ಸ್ ಮಾಡಿದ್ರೆ ಕರೆಕ್ಟಾ? ಅವಕಾಶ ಇಲ್ಲಿ ಸಿಕ್ಕಿದೆ, ಬಳಸ್ಕೊಳ್ಳಿ. ಅಲ್ಲ ಯಾಕೆ ನಾಚಿಕೆ, ಅಳುಕು, ಅಂಜಿಕೆ? ಏನಾದ್ರು ಪ್ರಯೋಜನ ಇದೆಯಾ? ಮನುಷ್ಯನಾಗಿ ಹುಟ್ಟಿದೀವಿ, ಎಂಜಾಯ್ ಮಾಡ್ಬೇಕು, ಲೈಫ್ ನ ಜೀವನ ಅನುಭವಿಸ್ಬೇಕು. ಈ ರೆಸಾರ್ಟ್ ನ 3 ದಿನ ಆದ್ಮೇಲೆ ಮತ್ತೆ ಬರೋದೇ ಇಲ್ಲ. ಮತ್ತೆ 7,000 ಕೊಟ್ಟೆ ಬರ್ಬೇಕು ಟ್ರೈನಿಂಗ್ ಇಟ್ಟಾಗ ಅಲ್ವಾ? ನೀವು ಒಬ್ಬರೇ ಅಂತೂ ಬರೋ ಕಷ್ಟ. ಅಷ್ಟು ಈ ವಾತಾವರಣ ಕ್ರಿಯೇಟ್ ಆಗೋದೇ ಕಷ್ಟ ಸಾಧ್ಯ. ಸರಿ, ನಾವು ಎಷ್ಟು ಟ್ಯಾಕ್ಸ್ ಇರಬೇಕು ಈ ತರ ವಾತಾವರಣ ಕ್ರಿಯೇಟ್ ಮಾಡಿಕೊಂಡು. ಖುಷಿದೆ ಇರ್ತೀರಾ? ಖುಷಿಯಾದ ಚಪ್ಪಳೆ ಕೊಡ್ತೀರಾ? ಖುಷಿದೆ ಇರ್ತೀರಾ? ಡ್ಯಾನ್ಸ್ ಮಾಡಕ್ಕೆ ಡ್ಯಾನ್ಸ್ ಮಾಡ್ತೀರಾ? ಕಲಿತೀರಾ? ಪಕ್ಕನ ಡೈವರ್ಟ್ ಆಗ್ತೀರಾ? ನಿಜ ಕಮಿಷ್ ಡೈವರ್ಟ್ ಮಾಡೇ ಕಳಿಸಿದ್ದೀನಿ. ಸೀಕ್ರೆಟ್ ಆಫ್ ಸಕ್ಸಸ್. ಒಬ್ಬ ಮನುಷ್ಯ ಜಗತ್ತಲ್ಲಿ 3 ತರ ಆಲೋಚನೆ ಮಾಡ್ಕೊಂಡು ಬದುಕ್ತಾ ಇದ್ದಾನೆ. 3 ತರ ಜೀವನ ನಡೆಸ್ತಿರೋದು. ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಫಸ್ಟ್ ಹೇಳ್ತಾರೆ ಇದೆಲ್ಲ ಆಗ್ತಿದ್ದೀರಾ, ಅದಕ್ಕೆ ನನ್ನ ವಿದ್ಯೆ ಆಗಿದ್ದು. ಸೊ ದಿ ಗ್ರೇಟ್, ನೀವ್ಯಾರು ನನಗೆ ಗೊತ್ತಿರಲಿಲ್ಲ, ನಾನು ಯಾರು ನಿಮಗೂ ಗೊತ್ತಿರಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು 100 ಕೋಟಿ ಅಂತ ಒಂದು ಪ್ಲಾನ್ ಕೊಟ್ಟು ರನ್ನಿಂಗ್ ರೇಸ್ ಬಿಟ್ಬಿಟ್ಟು, ನೀವು ಓಡಿ, ನಿಮ್ಗೂ 100 ಕೋಟಿ, ನಿಮ್ಗೂ 100 ಕೋಟಿ, ನಿಮ್ಗೂ 100 ಕೋಟಿ, ನಿಮ್ಗೂ 100 ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡಕ್ ಅನ್ಸ್ಕೊತೀರಾ? ಹೆಂಗ್ ಬಂದ್ರೆ ಪರವಾಗಿಲ್ಲ ಮಾಡಿಯಲ್ಲ, ಮನೆ ಬಂದ್ರೆ ಯಾರು ಮಾಡಲ್ಲ ಆಯ್ತಾ? ಸೊ MD ಸರ್ಗೆ ಮನಸ್ಸಿಂದ ಥ್ಯಾಂಕ್ಸ್ ಹೇಳ್ತೀನಿ. ಸೊ ರಿಯಲಿ ಒಂದು ಒಳ್ಳೆ ಅವಕಾಶ, ಚಿನ್ನದಂತ ಅವಕಾಶ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ನಾನು ಹೇಳ್ತಾ ಇದ್ದೆ, ವೇ ಆಫ್ ಲಿವಿಂಗ್ ಎ ಲೈಫ್. ಲೈಫ್ ಅಲ್ಲಿ 3 ತರ ಆಲೋಚನೆ ಮಾಡ್ಕೊಂಡು ಮನುಷ್ಯ ಬದುಕ್ತಾ ಇದ್ದಾನೆ. ಮೊದಲನೇ ಬಂದು ಅಡ್ಜಸ್ಟ್ಮೆಂಟ್ ಜೀವನ ಮಾಡ್ತಾ ಇದ್ದಾನೆ. ಈ ಅಡ್ಜಸ್ಟ್ಮೆಂಟ್ ಜೀವನದಲ್ಲಿ ಯಾರ್ಯಾರು ಬರಬಹುದು ನೋಡಿ. ಲೇಬರ್ಗಳು, ಕೂಲಿ ಕಾರ್ಮಿಕರು, ಇವ್ರಿಗೆ ಹೋಗ್ಬಿಟ್ಟು 100 ಕೋಟಿ ಪ್ಲಾನ್ ಹೇಳಿದ್ರೆ ಕೇಳ್ತಾರ? ಒಂದಷ್ಟು ಜನ ಕೇಳ್ಬೋದು, ಒಂದಷ್ಟು ಜನಕ್ಕೆ ಮೈಂಡ್ ಲಾಕ್ ಆಗಿದೆ. ಅವೆಲ್ಲ ನಮ್ಗೆ ಬರಲ್ಲ, ಬಿಡಿಯೋಣ, ಏನಾದ್ರು ಕೆಲಸ ಇದ್ರೆ ಕೊಡೋಣ, 500 ರೂಪಾಯಿ 1000 ರೂಪಾಯಿ ಕೆಲಸ ಇದ್ರೆ ಅಣ್ಣ ಕೆಲಸ ಮಾಡ್ತೀವಿ. ಇಲ್ಲ ಎಲ್ಲ 100 ಕೋಟಿ 15,000 ನಾವೆಲ್ಲ. ಹೌದಾನೆ? ಅಡ್ಜಸ್ಟ್, ಅದಕ್ಕೆ ಅಷ್ಟಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ರು ಅವರು. ನೆಕ್ಸ್ಟ್ ನೋಡಿ, ಇವರು ಫ್ಯಾಕ್ಟ್ರಿ ವರ್ಕರ್ಗಳು, ಅವಳಿಗೆ 9 to 5 ಹೋಗಿ ಅಭ್ಯಾಸ ಆಗ್ಬಿಟ್ಟಿದೆ. ಅಭ್ಯಾಸ ಬಿದ್ದ ಮೇಲೆ ಅವ್ರನ್ನ, ಇಲ್ಲ ಸ್ವಾಮಿ ವೀಸ್ಟಲ್ಲಿ 100 ಕೋಟಿ ಇದೆ, ನೀವು ಫ್ಯಾಕ್ಟ್ರಿ ಬಿಟ್ಟು ಬನ್ನಿ ಕೆಲಸ ಮಾಡಿದ್ರೆ ಬರ್ತಾರ? 10,000 ಸಂಬಳ ಬರ್ತಿದ್ದೀವಿ, ಬರೋದಿಲ್ಲ. ಮೈಂಡು ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಲ್ಲಿಗೆ, ಹೌದಲ್ವಾ? ಆ ವಾತಾವರಣಕ್ಕೆ 9 to 5 ಅಡ್ಜಸ್ಟ್ ಆಗ್ಬಿಟ್ಟಿದೆ. ಕರೆಕ್ಟಾನೆ? ನೆಕ್ಸ್ಟ್ ನೋಡಿ, ಇವರು ತಳ್ಳಗಡೆಯಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ? ತಳ್ಳಗಡೆಯಲ್ಲಿ ತರಕಾರಿ, ಟೊಮೆಟೊ ಹಣ್ಣು, ಈರುಳ್ಳಿ, ಬದನೆಕಾಯಿ ಅಂತ, ಹೌದಾ? ಅವರು ಅಷ್ಟೇ, ಅವರು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ, ಬೆವರು ಸುಸ್ಕೊಂಡು ಮೈಯೆಲ್ಲ ಮುಟ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಿದ್. ನೋಡಪ್ಪ, ಇಷ್ಟು ಕಷ್ಟ ಯಾಕೆ ಬರ್ತಿದ್ಯಾ? ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಬದುಕ್ತಾ ಇದೆಯಾ? ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಸಮೇತ ತುಂಬಾ ಲಕ್ಸುರಿ ಲೈಫ್ ನೀವು ಮಾಡ್ತಿಲ್ಲ, ಬನ್ನಿ ವೀಸ್ಟಾರಿಗೆ ಅಂತ ಹೇಳಿದ್ರೆ ಅವ್ರ ಮೈಂಡು
ಲಾಕ್ ಆಗಿದೆ, ಅಡ್ಜಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಅದರಲ್ಲೇ ಬದುಕಿದ್ದಾರೆ. ಅವ್ರಿಗೂ ಚೇಂಜ್ ಮಾಡೋಕೆ ನಾವು ಕಷ್ಟ ಇದೆ. ಆ ತರ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಕಷ್ಟ ಇದೆ ನಾವು ಚೇಂಜ್ ಮಾಡೋದು. ನೆಕ್ಸ್ಟ್ ಬೆಕ್ಕರು. ಅಮ್ಮ ಅಕ್ಕ ಅಂತ ಹೊರಡೋದು, ಒಂದ್ ಸ್ವಲ್ಪ ಊಟ ಸಿಕ್ಬಿಟ್ರೆ ಅಲ್ಲೇ ಊಟ ತಿಂದ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಬಿಡೋಣ. ಮತ್ತೆ ಸಾಮಾನ್ಯ ವ್ಯಕ್ತಿಗಳು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗ್ ಅಡ್ಜಸ್ಟ್ ಮಾಡ್ಕೊಳ್ತಿರೋದು, ಅವ್ರಿಗೆ ವಿಷನ್ ಇದೆ, ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತಿದೆ, ಆದರೂ ಮೈಂಡ್ ಅಡ್ಜಸ್ಟ್ ಆಗಿರುತ್ತೆ. ಈಗ ಪೇಸ್ಟ್ ಇನ್ನೇನ್ ಖಾಲಿ ಆಗಿರುತ್ತೆ, ಚೂರು ಇರುತ್ತೆ, ದಟ್ಟನ್ಗೆ ತಕೊಂಡು ಮಾಡಿ ಅಡ್ಜಸ್ಟ್ ಮಾಡೋದು, ಅಂಕಿ ತೆಗೆಯೋದು. ಹೌದಾ? ಹಾಲು ಖಾಲಿ ಆಗ್ಬಿಟ್ಟಿದೆ, ಒಂದೇ ಒಂದು ಚೂರು ಇದೆ, ಗೆಸ್ಟ್ ಬಂದ್ಬಿಟ್ಟಿದ್ದಾರೆ ಮನೆಗೆ, ನೀರ್ ಹಾಕಿ ಅಡ್ಜಸ್ಟ್ ಮಾಡಿ ಹಾಕುತ್ತೆ. ಅರ್ಥ ಆಗಿದೆ ಸರ್? ಮತ್ತೆ ಮದುವೆ ಆದಾಗ ಅತ್ತೆ ಮನೆ ಮಾವನ ಮನೆಯಲ್ಲಿ ಒಂದು ಬೈಕ್ ಕೊಟ್ಟಿರ್ತಾರೆ, ಹೌದಾನೆ? ಕೊಡ್ತಿರ್ತಾನೆ ಗಿಫ್ಟ್, ಬೈಕ್, ಸ್ಪ್ಲೆಂಡರ್ ಬೈಕು. ಆ ಬೈಕ್ ಎತ್ಕೊಂಡು ವೈಫಿಗೆ ಕರ್ಕೊಳ್ಳೋದು, ಕೂರ್ಸ್ಕೊಳ್ಳೋದು, ಸ್ಟಾರ್ಟ್ ಮಾಡೋದು. 1 ವರ್ಷ ಆಯ್ತು, ಗಿಫ್ಟ್ ಏನ್ ಬಂತು? ಕರೆಕ್ಟ್ ಅಲ್ಲ? 1 ವರ್ಷ ಬಂದು ಪಾಪು ಬಂತು, ಕೂರ್ಸ್ಕೊಳ್ಳೋದು. ಈ ಕಡೆ ಮೇಡಮವರೇ ಇಲ್ಲೇ ಸ್ವಲ್ಪ ಕುತ್ಕೊಳ್ಳಿ, ತಿರ್ಗಾ ಬೈಕು ಎತ್ಕೊಳ್ಳೋದು, ಸ್ಪ್ಲೆಂಡರ್ ಸ್ಟಾರ್ಟ್ ಮಾಡೋದು, ಮತ್ತೆ ನೋಡೋದು ಅಂತ ಹೋಗೋದು. 2ನೇ ವರ್ಷ ಕಂಪ್ಲೀಟ್ ಆಯ್ತು, 2 ವರ್ಷಕ್ಕೆ ಇನ್ನೊಂದು ರೆಡಿ ಆಯ್ತು. 2ನೇ ವರ್ಷಕ್ಕೆ 2 ಬಂತ, ಹೋಗ್ತಾನೆ 1 2 ಟೋಟಲ್ ಇವರಿಬ್ರು ಎಷ್ಟು ಜನ ಆಯ್ತು? 4 ಜನ. ಮೊದಲನೇದ ತಕೊಂಡ ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೂರ್ಸ್ದ, 2ನೇದ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೂರ್ಸ್ಕೊಂಡ. ನೀವು ಹೆಂಗ್ ಕೂತ್ಕೊಳ್ಳಿ ಗೊತ್ತಾ? ಸ್ವಲ್ಪ ಇದು ಒಂದು ಆ ಕಡೆ ಒಂದು ಈ ಕಡೆ ಕೂರ್ಸ್ಕೊಂಡು ಮತ್ತೆ ಅದು ಹಳೇದಾಗಿರುತ್ತೆ, ಬೈಕ್ ಹಳೇದಾಗಿರುತ್ತೆ, ಹೊಡೆಯೋದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಹೋಗಲ್ಲ 3ನೇ ವರ್ಷ. ಹೌದಲ್ವಾ? ಅಡ್ಜಸ್ಟ್, ಎಲ್ಲದಕ್ಕೂ ಅಡ್ಜಸ್ಟ್. ಈ ಜೀವನ ಬೇಕಾ? ಈ ಜೀವನ ಬೇಕಾ? ಅಡ್ಜಸ್ಟ್ಮೆಂಟ್ ಜೀವನ ಬೇಕಾ? ಅಡ್ಜಸ್ಟ್ ಆಗಿ ಬದುಕ್ಬಿಡೋಣ, ಅಡ್ಜಸ್ಟ್ ಆಗಿ ಸತ್ಬಿಡೋಣ, ಬೇಡ ತಾನೆ? ಈ ಜೀವನ ಬಯಸ್ತೀರ ಯಾರಾದ್ರು? ಬೇಡ, ಇಲ್ಲ ತಾನೆ? ಈ ಜೀವನ ಬಯಸ್ತೇ ಇರೋದಕ್ಕೆ ನೀವೆಲ್ಲರೂ ಸಮೇತ ಏನಾದ್ರು ಸಾಧನೆ ಮಾಡಬೇಕು ಅಂತ ಈ ಕಾರ್ಯಕ್ರಮ ಬಂದು ಕೂತ್ಕೊಂಡಿದ್ದೀರಾ ನೀವು. ನೆಕ್ಸ್ಟ್ ನೋಡಿ, ಇನ್ನೊಂದರ ಆಲೋಚನೆ ಮಾಡ್ತಾನೆ ಮನುಷ್ಯ. ಸ್ಯಾಟಿಸ್ಫೈಡ್. ಬರ್ತಿದೆಯಲ್ಲ 50,000, ಬರ್ತಿದೆಯಲ್ಲ 30,000, ಬರ್ತಿದೆಯಲ್ಲ 1 ಲಕ್ಷ, ಸಾಕ್ಬಿಡು. ಆಸೆಗೆ ಇದ್ದಷ್ಟು ಕಾಲು ಚಾಕ್ಬೇಕಷ್ಟೇ, ಯಾಕಷ್ಟೊಂದೆಲ್ಲ. ಹೌದಾನೆ? ಸ್ಯಾಟಿಸ್ಫೈಡ್. ಈ ಇದ್ರಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ಟೀಚರ್ಸ್ಗಳು. ಸರ್ ಮೇಡಮ್ ಅಂತ ಸಲಾ ಮಾಡಿಬಿಟ್ರೆ ಸಾಕು, ಬಂದ್ಬಿಡುತ್ತೆ. ಎಷ್ಟು ಸ್ಯಾಲ್ರಿ? 20,000. ಎಷ್ಟು ಸ್ಯಾಲ್ರಿ? 30,000. ಎಷ್ಟು ಸ್ಯಾಲ್ರಿ? 50,000. ಕರೆಕ್ಟ್. ಸ್ಯಾಟಿಸ್ಫೈಡ್ ಸಾಕಲ್ಲ ಅಂತ ಹೇಳ್ಬಿಟ್ಟು ರಿಟೈರ್ಮೆಂಟ್ ಆದಾಗ ಒಂದು 30 ಲಕ್ಷ 40 ಲಕ್ಷದ ಒಂದು ಮನೆ ಕಟ್ಕೋಬಹುದು ಅಷ್ಟೇ. ಹೌದಲ್ವಾ? ನೆಕ್ಸ್ಟ್ ನೋಡಿ, ಡಾಕ್ಟರ್ಸ್ ಇಡೀ ಜಗತ್ತಿಗೆ ಏನಾದ್ರು ದೊಡ್ಡದು ಕೊಡುಗೆ ಕೊಡ್ತೀಯಾರೆ ಅಂದ್ರೆ ಇವ್ರುಗಳೇ. ಟೀಚರ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಸ್, ಶೋರೂಮ್ ಓನರ್ಸ್ಗಳು, ಸ್ಮಾರ್ಟ್ ಫ್ಯಾಕ್ಟರಿಗಳು, ಇವರ ಜಗತ್ತಿಗೆ ಕೊಡುಗೆ ಕೊಡ್ತಿರೋದು. ಇವಾಗ ಜಗತ್ತಲ್ಲಿ ನಾವೇನೋ ಇದೆಲ್ಲ ಯೂಸ್ ಮಾಡ್ತೀವಲ್ಲ, ಇದೆಲ್ಲ ಕೊಡ್ತಾರೆ ಯಾರು? ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಿರೋರೆ. ನಿಜನಾ ಸುಳ್ಳ? ಕರೆಕ್ಟ್ ತಾನೆ? ಅಷ್ಟೇ ಮುಗೀತು. ಡಾಕ್ಟರ್ ಸಾಹೇಬ್ರೆ ಅಂದ್ಬಿಟ್ರೆ ಮುಗೀತು ಅಷ್ಟೇ. ನೆಕ್ಸ್ಟ್ ನೋಡಿ, ಇಂಜಿನಿಯರ್ ಸಾಹೇಬ್ರೆ ಅಂತ ಹೇಳ್ಬಿಟ್ರೆ ಮೈಂಡ್ ಲ್ಯಾಕ್ 30,000 40,000 50,000. ಕರೆಕ್ಟಾ? ನೆಕ್ಸ್ಟ್ ಶೋರೂಮ್ ಓನರ್ ಸಾಹೇಬ್ರೆ ಅಂದ್ಬಿಟ್ರೆ ಆ ಸಾಹೇಬ್ರಿಗೆ ಅಲ್ಲಿಗೆ ಮುಗೀತು. ಹೌದಾ? ಸಣ್ಣ ಫ್ಯಾಕ್ಟರಿ ಓನರ್ಗಳು ಸರ್ ಅಂತ ಸಿಕ್ಬಿಟ್ರೆ ಸಲಾಮ್, ಮುಗೀತು. ಸ್ಯಾಟಿಸ್ಫೈಡ್. ಸಾಕು ಬಿಡು, 20,000 30,000 50,000 1 ಲಕ್ಷ ಬರ್ತಿದೆ, ಹೆಂಗೋ ಜೀವನ ತಳ್ಳಣ ಅಂತ. ಹೌದಲ್ಲ ಸರ್? ಈ ಜೀವನದಲ್ಲಿ ಯಾರು ಬದುಕಬೇಕು ಅಂತ ಅನ್ಕೊಂಡಿದ್ದೀರಾ? ಸಾಕು ಸರ್, 1 ಲಕ್ಷ ಬಂದ್ರೆ ಸಾಕಲ್ವಾ? ಏನಕ್ಕೆ ದುಡ್ಡು ತಗೊಳ್ಳಿ ಮಾಡೋಣ? ಹೌದಲ್ವಾ ಸರ್? ಆದರೆ ಈ ಜೀವನ ಬೇಕಾ? ಮೊದಲನೇ ಬೇಕಾ, 2ನೇ ಬೇಕಾ? 2 ಬೇಡ, 3ನೇ ಬೇಕು. 3ನೇ ಹೇಳೇ ಇಲ್ಲ. 3ನೇ ನೋಡೋಣ ಏನು ಬರುತ್ತೆ ಅಂತ, ಏನ್ ಹೇಳ್ತಾರೆ ನೋಡೋಣ, ಅವೇನ್ ನೋಡ್ಕೊಳ್ಳೋಣ ಅಂತ. ಹೌದಾನೆ? 2 ಜೀವನ ಬೇಡವಾ? ಅಡ್ಜಸ್ಟ್ಮೆಂಟ್ ಬೇಡ, ಸ್ಯಾಟಿಸ್ಫೈಡ್ ಇರೋದು ಬೇಡ, 30,000 ಬರುತ್ತೆ ಅದು ಕೂಡ ಬೇಡ. ಹೌದಾ? ಸರಿ. ಹಾಗಾದ್ರೆ ಇನ್ನೊಂದು ಜೀವನ ಇದೆ, ವಿಷನರಿ ಲೈಫ್. ವಿಷನರಿ ಲೈಫ್ ಅಲ್ಲಿ ಬರ್ತಾರೆ ಅಂಬಾನಿ, ಫೌಂಡರ್ ಆಫ್ ರಿಲಯನ್ಸ್ ಗ್ರೂಪ್. ಸರ್, ಅಂಬಾನಿ ಅವರಿಗೆ 10 ತಲೆ ಇದೆಯಾ? 10 ಕೈಗಳಿದೆಯಾ? 10 ಕಣ್ಣಿದೆಯಾ?
ಎಕ್ಸ್ಟ್ರಾ ಏನಾದ್ರು ದೇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಟ್ಟಿದ್ದಾನ? ಇಲ್ಲ ತಾನೇ. ಸೇಮ್ ಸ್ಯಾಟಿಸ್ಫೈಡ್ ಜೀವನ ಮಾಡೋದು ಸೇಮ್ ಇದೆ, ಅಡ್ಜಸ್ಟ್ಮೆಂಟ್ ಜೀವನ ಮಾಡೋದು ಸೇಮ್ ಇದೆ, ವಿಜನ್ ಲೈಫ್ ವರ್ಗೂ ಸಮೇತ ಸೇಮ್ ಇದೆ. ಆದ್ರೆ ಬದಲಾಗಿರೋದೇನು? ಮೈಂಡ್ ಸೆಟ್. ಏನು? ಮೈಂಡ್ ಸೆಟ್. ಮತ್ತೆ ನಮ್ಮ ಒಳಗಡೆ ಸಾಧಕ ಇದ್ದಾನೆ ಗೊತ್ತಾ, ಅವನ್ನ ಬಳ್ಳಿ ಏಳಿಸುವಂತ ಮೈಂಡ್ ಸೆಟ್ ಇರುತ್ತೆ. ನಿಜನ ಸುಳ್ಳ ಸರ್? ಬರೀ ಮೊಮ್ಮಗನ ಮದ್ವೆಗೆ ಇವರು ಯಾರು ಧೀರುಭಾಯಿ ಅಂಬಾನಿ ಇವ್ರ ಮೊಮ್ಮಗ ತಾನೇ ಮದುವೆ ಇದ್ದು. ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ದು? 5,000 ಕೋಟಿ. ಎಷ್ಟು? 5,000 ಕೋಟಿ. ಮೋಸ್ಟ್ಲಿ ಅಲ್ಲಿಂದ ಇಲ್ಲಿವರೆಗೂ ದುಡ್ಡು ತುಂಬಿಡ್ಬೋದು. ಅಷ್ಟು ದುಡ್ಡು ಬರೀ ಮದ್ವೆಗೆ. ಅವನು ಮನುಷ್ಯನೇ, ಅವರು ಮನುಷ್ಯರೇ. ನಿಜಾನ ಸುಳ್ಳ? ಕರೆಕ್ಟ್ ತಾನೆ? ಆದ್ರೆ ಅವ್ರು ಬದುಕಿರೋ ಜೀವನ 5,000 ಕೋಟಿ. ಅವ್ರಿಗೆ 1 ತಿಂಗಳು 2 ತಿಂಗಳು 1 ನಿಮಿಷದಲ್ಲಿ ಕೋಟಿ ಗಟ್ಟಲೆ ಬರುತ್ತೆ. ಅವರು ಮನುಷ್ಯರೇ. ನಾವು ನೀವು ಮನುಷ್ಯರೇ. ಹೌದಾ? ನೆಕ್ಸ್ಟ್ ನೋಡಿ ಸರ್, ಇವರು ಫೌಂಡರ್ ಆಫ್ ನಿರ್ಮಾ, ಕಶ್ಯಪ್ ಭಾಯಿ ಪಟೇಲ್. ಇವ್ರು ಬಂದು ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ಮನೆ ಹೋಗಿ ಪ್ರಮೋಟ್ ಮಾಡಿದ್ರಂತೆ. ಮೊದಲು ಮನೆ ಹೋಗ್ಬಿಟ್ಟು ನಿರ್ಮಾ ತಗೊಳ್ಳಿ, ನೀವು ಬಟ್ಟೆ ಒಂಚ ಹೆಲ್ಪ್ ಆಗುತ್ತೆ, ತಗೊಳ್ಳಿ ನಿರ್ಮಾ ಅಂತ ಹೇಳ್ಬಿಟ್ಟು ಅದೆಷ್ಟೋ 1,000 ಕೋಟಿ ಟರ್ನ್ ಓವರ್ ಮಾಡಿರೋ ನಿರ್ಮಾ ಫೌಂಡರ್. ಅವರು ಮನುಷ್ಯರೇ. ನೆಕ್ಸ್ಟ್ ನೋಡಿ, ಮಿಸ್ಟರ್ ಎಲನ್ ಮಸ್ಕ್, ಸಿಇಒ ಆಫ್ ಟೆಸ್ಲಾ ಮೋಟಾರ್ಸ್. ಇಡೀ ಪ್ರಪಂಚಕ್ಕೆ ಟ್ರಿಲಿಯನಿಯರ್. 1 ನಿಮಿಷಕ್ಕೆ 200 ಕೋಟಿ ಖರ್ಚು ಮಾಡಿದ್ರು ಸಮೇತ ಅವ್ರ ಜೀವನ ಪರ್ಯಂತ 100 ವರ್ಷ ಇದ್ರೂ ಸಮೇತ ಆಯುಸ್ ಅವರಿಗೆ ಖರ್ಚಾಗ ದುಡ್ಡು ಖಾಲಿ ಆಗುತ್ತೆ. 1 ನಿಮಿಷಕ್ಕೆ 200 ಕೋಟಿ ಖರ್ಚು ಮಾಡಿದ್ರು ಸಮೇತ ಅವ್ರ ಹತ್ರ ಇರೋ ದುಡ್ಡು ಖಾಲಿನೇ ಆಗಲ್ಲ ಅಂತೆ. ಅವರು ಮನುಷ್ಯನೇ, ನಾವು ಮನುಷ್ಯನೇ. ನಿದ್ದೆ ಮಾಡ್ತಾರ? ಚಪ್ಪಾಳೆ ಕೊಡಿ ನೋಡೋಣ. ಅವ್ರು ಹೇಳ್ತಾರೆ ಯಾರು ನಿದ್ದೆ ಮಾಡ್ತಾರೆ ಚಪ್ಪಾಳೆ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಯಾರು ನಿದ್ರೆ ಮಾಡ್ತಾರೆ ಚಪ್ಪಾಳೆ ಕೊಡಿ ನೋಡೋಣ. ಮುಗಿತಾ ನಿಮ್ ಡಿಸ್ಕಷನ್ಸ್? ಮುಗಿತಾ? ಎಲ್ಲ ಮುಗಿಸಿ ಬಂದಿಲ್ಲ ತಾನೆ? ನಾನು ಕರೆಕ್ಟ್ ಆಗಿ ಸರ್ ಇನ್ನ 1.5 ಗಂಟೆ ಮಾತಾಡ್ತೀನಿ. 1.5 ಗಂಟೆಯಲ್ಲಿ ನಿಮ್ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ತೀನಿ. ಆ 2ರಿಂದ ಈ 3 ವ್ಯಕ್ತಿಗಳಿದಾರಲ್ಲ, ಈ ತರ ಮಾಡೋ ಜವಾಬ್ದಾರಿ ನನಗೆ ಬಿಟ್ಬಿಡಿ, ನಾನು ಮಾಡ್ತೀನಿ. ಆದ್ರೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಆಯ್ತಾ? ಕನ್ಫ್ಯೂಷನ್ಸ್ ಗಳು ಆಗ್ಬಾರ್ದು. ನೀಟಾಗಿ ಕುತ್ಕೊಂಡು ಕೇಳಿದ್ರೆ ಮತ್ತೆ ಸಣ್ಣ ಕ್ಲಾಪ್ಗಳು ಕೊಡ್ತಿದ್ರೆ ಆಯ್ತಾ, ಖಂಡಿತವಾಗಿಯೂ ಆ 3 ವ್ಯಕ್ತಿಗಳಿದಾರಲ್ಲ ಆ ತರ ನಾನು 100% ಮಾಡ್ತೀನಿ. ನನ್ನ ನಂಬಿಕೆ ಇಡಿ. 100 ಇಲ್ಲ 1000% ನಾನು ಮಾಡೇ ಕಲಿಸೋದು ಇವತ್ತು ನಿಮಗೆ. ಕರೆಕ್ಟ್ ಆಗ್ತೀರಾ? ಎಲ್ಲ ಮುಗಿಸಿ ಬಂದಿರಲ್ಲ, 1.5 ಗಂಟೆ ನೋಡ್ಕೋಬಹುದು. 3 ಅವರ್ಸ್ ಸಿನಿಮಾ ಇರುತ್ತೆ. ಆ ಸಿನಿಮಾ ನೋಡು ಕುದಿರಲ್ವಾ? ಇಲ್ಲಿ ಇಡೀ ಜೀವನನೇ ಬದಲಾಗುತ್ತೆ. 1.5 ಗಂಟೆ ಕುತ್ಕೊಳ್ಳಕ್ ಆಗಲ್ವಾ? ಆಗತ್ತಾ? ಮತ್ತೆ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ, ಅಕ್ಕಪಕ್ಕ ಮಾತಾಡೋದು ಬೇಡ. ಪಕ್ಕನ ಶಿಸ್ತು ಅಂದ್ರೆ ಆರ್ಕೆ ಅಂದ್ರೆ ಶಿಸ್ತು. ಕರೆಕ್ಟ್? ಶಿಸ್ತು ಕುತ್ಕೊಳ್ತೀರಲ್ಲ, ಅಕ್ಕಪಕ್ಕ ಮಾತಾಡೋದು, ಅಲ್ಲೇ ಡಿಸ್ಕಷನ್ ಮಾಡೋದು ಅದೆಲ್ಲ ಬೇಡ. ಅಲ್ಲಿ ಹೋದ್ಮೇಲೆ ಟೀ ಕಾಫಿ ಬಿಟ್ಟಾಗ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು. ಕರೆಕ್ಟಾ? ಈಗ ನಾನು ಟ್ರೈನಿಂಗ್ ಕೊಡ್ತೀನಲ್ವಾ, ನೀಟಾಗಿ ಕೇಳ್ಕೋಬೇಕು. ಕರೆಕ್ಟಾ? ಸೊ ನಾನು 3ನೇ ಮೈಂಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಎಲನ್ ಮಸ್ಕ್ ಅವ್ರ ಹತ್ರ ಟ್ರಿಲಿಯನಿಯರ್ ಆಗಿದ್ದವರು 1 ನಿಮಿಷಕ್ಕೆ 200 ಕೋಟಿಗಳನ್ನ ಖರ್ಚು ಮಾಡಿದ್ರು ಸಮೇತ ಅವ್ರ ಹತ್ರ ಇರೋ ದುಡ್ಡು ಖಾಲಿ ಆಗುತ್ತೆ. ಅವರು ಮನುಷ್ಯರೇ, ನಾವು ನೀವು ಕೂಡ ಮನುಷ್ಯರೇ ಸರ್ ಮೇಡಮ್. ನೆಕ್ಸ್ಟ್ ನೋಡಿ, ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಯ ಓನರ್ ಸ್ಟೀವ್ ಜಾಬ್ಸ್. ಅವ್ರು ಇಲ್ಲ ಇವತ್ತು. ಅವ್ರು ಇಲ್ಲ ಅಂದ್ರೂ ಸಮೇತ ನಾವೆಲ್ಲ ಆಪಲ್ ಯೂಸ್ ಮಾಡ್ತಿದೀವಿ. ಆಪಲ್ ಅಪ್ಗ್ರೇಡೇಷನ್ ಆಗ್ತಿದೆ. 17 Pro Max ಎಲ್ಲ ಬಂದ್ಬಿಟ್ಟಿದೆ. ನಿಜನ ಸುಳ್ಳ? ಅವ್ರು ಇಲ್ಲ ಅಂದ್ರೂ ಸಮೇತ ಬಿಸ್ನೆಸ್ ನಡೀತಾ ಇದೆ. ಅವ್ರ ಫ್ಯಾಮಿಲಿಗೆ ದುಡ್ಡು ಹೋಗ್ತಾನೆ ಇದೆ. ನಿಜನ ಸುಳ್ಳ? ಕರೋಡ್ಪತಿ. ಪೀಳಿಗೆ ಎಷ್ಟು ಕುತ್ಕೊಂಡು ತಿನ್ಬೋದು ಅಷ್ಟು ದುಡ್ಡು ಮಾಡಿದ್ದಾರೆ. ಅವರು ಮನುಷ್ಯರೇ, ನಾವು ನೀವು ಮನುಷ್ಯರೇ. ನಿಜನ ಸುಳ್ಳ? ನೆಕ್ಸ್ಟ್ ನೋಡಿ, ಇವರು ರಿತೇಶ್ ಅಗರ್ವಾಲ್, ಸಿಇಒ ಫೌಂಡರ್ ಆಫ್ ಓಯೋ. ಒಂದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅದೆಷ್ಟೋ 1,000 ಕೋಟಿ ತಗೊಂಡು ಮಾಡಿದ್ದಾರೆ. ನನಗಿಂತ 2 ವರ್ಷ ದೊಡ್ಡವರು ಅಷ್ಟೇ. ಅವರು ನನಗಿಂತ 2 ವರ್ಷ ದೊಡ್ಡವರು 1,000 ಕೋಟಿ ಟರ್ನ್ ಓವರ್ ಮಾಡಿದರೆ ಒಂದು ಮೈಂಡ್ ಸೆಟ್ ಇಂದ. ಅವ್ರ ಮೈಂಡ್ ನಾನು ವಿಷನರಿ ನಾನು ಮಾಡೇ ಮಾಡ್ತೀನಿ, ಸಾಧನೆ ಮಾಡೇ ಮಾಡ್ತೀನಿ, ಕೋಟಿ ನನ್ನ ಕಾಲ್ ಕೆಳಗಡೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಷ್ಟು ಜನ ಡಿಸೈಡ್ ಮಾಡ್ಕೊಂಡ್ರು. ಅವರು ಮನುಷ್ಯರೇ, ಮೇಲ್ಗಡೆ ಮನುಷ್ಯರೇ,
ಯೋ